ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತು ಗೊಚ್ಚು ಬಿಡಿಸೈತೆ. ಮನೆ ಮುಂದೆ ಅರಳಾಗ್ತಿತ್ತು. ಮಳೆ ಬಂದರೆ ಸಾಕು, ಕಾಲಿಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಗೊಚ್ಚು ಬಿಡಿಸೈತೆ. ಗೊಚ್ಚು ಎಳೆಯೋ ಕೆಲಸ ಇವತ್ತು. ನಾನು, ಮಮ್ಮಿ, ಡ್ಯಾಡಿ ಸೇರಿ ಗೊಚ್ಚು ಎಳೆಯೋ ಕೆಲಸ ಇವತ್ತು. ಹೆಚ್ಚು ಕಮ್ಮಿ 4:15 ಆಗಿದೆ ಅನಿಸುತ್ತೆ. 2-3 ಲೋಡು ಬಿಡಿಸಿ ಎಳೆಯೋಣ ಅಂತ ಹೇಳಿ ನಮ್ಮ ಮಮ್ಮಿ ಆಗಲೇ ಸ್ಟಾರ್ಟ್ ಮಾಡೈತೆ. ನಾನು ಇವಾಗ ಜಾಯಿನ್ ಆಗ್ತೀನಿ. ಡ್ಯಾಡಿ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೈತೆ. ಮನೆ ಬಾಗಿಲಾಗ ತುಂಬ ಅಂದರೆ ತುಂಬ ಕೆಸರಾಗುತ್ತೆ. ಮಳೆಗಾಲದಾಗಂತೂ ಜಾಸ್ತಿನೇ ಕೆಸರು, ಓಡಾಡೋಕ್ಕಾಗಲ್ಲ, ಅಷ್ಟೊಂದು ಕೆಸರಿರುತ್ತೆ. ಅದಕ್ಕೋಸ್ಕರ ಬೇಸಿಗೆಯಲ್ಲಿ ಸ್ವಲ್ಪ ಗೊಚ್ಚು ಹಾಕ್ಸಿದ್ರೆ ಗಟ್ಟಿ ಇರುತ್ತೆ ಅಂತ ಹೇಳಿ 3 ವರ್ಷದ ಹಿಂದೆ ಒಂದು 4-5 ಲೋಡು ಗೊಚ್ಚು ಹಾಕ್ಸಿತ್ತು. ಮತ್ತು 7 ವರ್ಷದ ಹಿಂದೆನೂ ಅಷ್ಟೇ ಗೊಚ್ಚು ಹಾಕ್ಸಿತ್ತು. ಎಷ್ಟು ಗೊಚ್ಚು ಹಾಕ್ಸಿದ್ರು ಏನು ಉಳಿಯಲ್ಲ. ನಾವು ಹಾಕ್ಸೋದು ಮಾಮೂಲು. ಏನು ಮಾಡೋದು, ಮತ್ತು ಹಾಕ್ಸ್ಲೇಬೇಕಲ್ಲ. ಮಳೆ ಅಂತೂ ನಾವು ತಡೆಸಿಟ್ಕೊಳಕ್ಕಾಗಲ್ಲ. ಮಳೆ ಬಂದೇ ಬರ್ತೈತೆ. ನಾವು ನಮ್ಗೆ ಹೆಂಗೆ ಬೇಕೋ ಹಂಗೆ ಹಾಕ್ಸ್ಕೋಬೇಕಲ್ಲ. ಇಲ್ಲ ಅಂತ ಅಂದರೆ ಜಾರು ಬೀಳಬೇಕಾಗ್ತೈತೆ. ಅದಕ್ಕೋಸ್ಕರ ಬೇಸಿಗೆ ಟೈಮಲ್ಲಿ ಈ ಥರ ಗೊಚ್ಚು ಹೊಡೆಸಿ ನಮಗೆ ಎಷ್ಟು ಯಾವ ಥರ ಬೇಕೋ ಆ ಥರ ಸುತ್ತಲೂ ಅಂಗಳಕ್ಕೆ ಹಾಕಿನೋದು. ಎಷ್ಟು ಗೊಚ್ಚು ಹಾಕ್ಸಿದ್ರು ಅದೇ ನೀರೆಲ್ಲ ಮಳೆಗಾಲದಾಗೆ ಮಳೆಗೆ ಹೋಗಿಬಿಡ್ತೈತೆ. ಗೊಚ್ಚು ಹಾಕಿಸಿ ಡ್ಯಾಡಿ ಪೆಟ್ಟನೆ ಹೊಡಿಬೇಕು, ಇದಕ್ಕೆ ನಿಲ್ಲಲ್ಲ ಅಂತ ಹೇಳ್ತಿತ್ತು. ಗೊಚ್ಚು ಹಾಕಿಸಿ ಪೆಟ್ಟನೆ ಹೊಡಿಬೇಕು. ಒಂದು 2-3 ಲೋಡ್ ಸಾಕಿ ಸರಿ ಅಂತ ಹೇಳ್ತಾ ಇತ್ತು ಡ್ಯಾಡಿ. 2-3 ಲೋಡ್ ಬಿಡಿಸ್ಕಿನಾನ ಅಂತ ಹೇಳಿ. ಇದು ಕಪ್ಪು ಗೊಚ್ಚು ಕೆಂಪು ಕಲರು ಬರುತ್ತೆ. ಇವಾಗ ತೆಗಿಸ್ತಾ ಇರೋದು ಅಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ಹೊಡೆಸ್ತಾ ಇದ್ರು ಗೊಚ್ಚು ಅವ್ರ ಮನೆಗೆ ಅಂತ ಹೇಳಿ. ಹಾಗಾಗಿ ನಾವು ಅವ್ರ ಜೊತೆಗೆ ಬಿಡಿಸೋಣ ಅಂತ ಹೇಳಿ ಬಿಡಿಸ್ಕೊಂಡು ಅಳ್ತಾ ಇದ್ದೀವಿ. ಹಾಗೆ ಬಿಟ್ಟರೆ ಅದು ಲೇಟಾಗಿಬಿಡುತ್ತೆ. ಮತ್ತು ಆಳೆಲ್ಲ ಯಾಕೆ, ನಾವೇ 3 ಜನ ಇದ್ದೀವಲ್ಲ ಅಂತ ಹೇಳಿ ಹರಡ್ತಾ ಇದ್ವಿ. ಮಳೆ ಬಂದುಬಿಟ್ರೆ ಅಲ್ಲೇ ಕೂತ್ಕೊಬಿಡ್ತೈತೆ. ಅದಕ್ಕೂ ಬಾಗಿಲು ಎದುರುಗಡೆಗೆ ಚೆನ್ನಾಗಿರಲ್ಲ ಅಂತ ಹೇಳಿ ತಂದು ಬಿಡ್ತಾನೆ ಅಳ್ತಾ ಇದ್ದೀವಿ ನೋಡಿ. ಈ ಥರ ಮಣ್ಣಿನ ಕೆಲಸ ಮಾಡೋದು ತುಂಬ ಕಷ್ಟನೇ. ಆದ್ರೂ ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ನನಗೇನಾದರೂ ಅಣ್ಣ ತಮ್ಮ ಇದ್ದಿದ್ರೆ ನಾನೇನು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಅವ್ರು ಮಾಡ್ಕೊತಿದ್ರು. ನಮಗೆ ಅಣ್ಣ ತಮ್ಮ ಇಲ್ಲದ ಕಾರಣ ನಾವು ಎಷ್ಟಾಗುತ್ತೋ ಅಷ್ಟು ನಮ್ಮ ಡ್ಯಾಡಿಗೆ ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡೋದು. ನನಗೇನು ಜಾಸ್ತಿ ಕೆಲಸ ಮಾಡೋಕ್ಕಾಗುತ್ತೆ ಅಂತ ಅಲ್ಲ, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಹೆಲ್ಪ್ ಮಾಡ್ತೀನಿ. ನಾನು ಫಸ್ಟೆಲ್ಲ ಜಾಸ್ತಿನೇ ಕೆಲಸ ಮಾಡ್ತಿದ್ದೆ. ಇವಾಗೆಲ್ಲ ಆಗಲ್ಲ ಅಷ್ಟು ಕೆಲಸ ನೋಡಿ. ಈ ಥರ ಸಾಪು ಮಾಡ್ತಾ ಇದ್ದೀವಿ. ಚೆನ್ನಾಗಿ ಮಳೆ ಬಂದರೆ ಕೂತ್ಕೊಳ್ಳುತ್ತೆ. ಪೆಟ್ಟನೆ ಹೊಡಿಬೇಕು ಇದರ ಮೇಲೆ. ಪೆಟ್ಟನೆ ಹೊಡೆದ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಬೇಕು ಈ ಸರಿ ಏನಾಗುತ್ತೆ ಅಂತ ಹೇಳಿ. ಈ ಸರಿ ಅಂಗಳ ಇಡೀ ಪೂರ್ತಿ ಅಂಗಳಕ್ಕೂ ಹರಡಿಲ್ಲ, ದಪ್ಪಗೆ ಇರಲಿ ಅಂತ ಹೇಳಿ ಹರಡ್ತಾ ಇದ್ದೀವಿ. ಹೋಗಬಾರ್ದು ಮಳೆ ಬಂದರು ಅಂತ ಹೇಳಿ. ನೋಡಬೇಕು ಏನಾಗುತ್ತೆ ಈ ಸರಿ ಅಂತ ಹೇಳಿ. 2ನೇ ಲೋಡು ತಂದು ಬಿಡ್ತಾ ಇದ್ದಾರೆ. 2ನೇ ಲೋಡು ಅಷ್ಟೇ ಅಲ್ಲೇ ದಪ್ಪಗೆ ಹಳ್ಳಬೇಕು. ಹಾಗೆ ಪಕ್ಕಕ್ಕೆ ಸ್ವಲ್ಪ ಕಲೇವು ಮಾಡಬೇಕು ಅಂತ ಹೇಳ್ತಿತ್ತು ನಮ್ಮ ಡ್ಯಾಡಿ, ಮಳೆಗಾಲದಾಗ ನೀರು ಹೋಗೋಕ್ಕೆ ಅಂತ ಹೇಳಿ. ಬೇಸಿಗೆಗಾಲದಾಗ ಏನು ನಮಗೆ ತೊಂದರೆ ಇರಲ್ಲ. ಮಳೆಗಾಲದಲ್ಲಿ ಜಾಸ್ತಿ ಕೆಸರಾಗುತ್ತೆ, ಕಾಲಿಡೋಕ್ಕಾಗೋದಿಲ್ಲ, ಅಷ್ಟು ಕೆಸರಾಗುತ್ತೆ. ಎಷ್ಟು ಸರಿ ಜಾರು ಬಿದ್ದಿದೆಯೋ ಗೊತ್ತಿಲ್ಲ ನೋಡಿ. 2ನೇ ಲೋಡ್ನೂ ಹಾಗೆ ಅಳ್ತಾ ಇದ್ದೀವಿ ನಿಧಾನಕ್ಕೆ. ಎಷ್ಟು ಸಾಧ್ಯನೋ ಅಷ್ಟು ನಿಧಾನ ಆದರೂ ಪರವಾಗಿಲ್ಲ, ನಮಗೆ ಎಷ್ಟಾಗುತ್ತೋ ಅಷ್ಟು ಅಳ್ತಾ ಇದ್ದೀವಿ. ಮುಂದಿನ ವಿಡಿಯೋಕ್ಕೆ ನಾನು ವಾಯ್ಸ್ ಕೊಡ್ತಾ ಇಲ್ಲ, ನೋಡ್ಕೊಬನ್ನಿ. ವಿಡಿಯೋ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ.
ಕೊಟ್ಟು ಬಂದ್ಬಿಟ್ಟೆ ಕೊಟ್ಟಿತ್ತ ಮುಂದಕ್ಕೆ ಮತ್ತೆ ಎಲ್ಲಿ ಬರ್ತಾರೆ ಒಂದಿಷ್ಟು ಬಿಡ್ತೀನಿ ಅಥವಾ ಒಂದಿಷ್ಟು ಬಿಡ್ತೀನಿ. ಫ್ರೆಂಡ್ಸ್ 3 ಲೋಡು ಮಣ್ಣು ಎಳಿ ಅಷ್ಟಲೇ ಸಾಕಾಗೋಗ್ಬಿಡ್ತು. 3 ರೋಡಲ್ಲೂ ಕಂಪ್ಲೀಟ್ ಆಗಿಲ್ಲ. ಒಂದು 2.5 ಲೋಡ್ ಅಷ್ಟು ಎಳೆದ್ವಿ ಅನಿಸ್ತತೆ. ಸಂಜೆ ಆಯಿತು, ಮನೆ ಕೆಲಸ ಇತ್ತು, ಅದಕ್ಕೆ ಬಿಟ್ಟು ಮನೆ ಕೆಲಸ ಮಾಡೋಣ, ಪಾತ್ರೆ ತೊಳೆಯೋದೆಲ್ಲ ಇತ್ತು, ಬಿಟ್ಟು ಬಂದೆ. ಬೇವು ತರದೋಗಿದ್ದೀನಿ. ಹಿಂಗೆ ಅಂದರೆ ಮುಖ ತೊಳ್ಕೊಳ್ತಾರಲ್ಲ ಆ ಥರ ಆಗಿಬಿಟ್ಟಿದ್ದೀನಿ. ಅಷ್ಟೊಂದು ಬೇವು ತರದೋಗ್ಬಿಟ್ಟಿದ್ದೀನಪ್ಪ ದೇವ್ರೆ, ಸಾಕಾಗೋಗ್ಬಿಡ್ತು. ಈ ಬೇಸಿಗೆ ಕಾಲದಲ್ಲಿ ಇಂಥರ ಕೆಲಸ ಮಾಡೋದು ಕಷ್ಟನೇ. ಏನು ಮಾಡೋದು, ಎಳೆದ್ವಿ ನಾನು ಮಮ್ಮಿ ಡ್ಯಾಡಿ ಸೇರಿ. 1.5 ಲೋಡಷ್ಟು ಎಳೆದ್ವಿ, ಸ್ವಲ್ಪ ಬಿಟ್ಟಿದ್ದೀವಿ. ನಾಳೆ ಎಳೆದ್ರಾಯ್ತು ಅಂತ ಹೇಳಿ ನಮ್ಮ ಡ್ಯಾಡಿ ಇನ್ನೂ ಒಂದು ಸ್ವಲ್ಪ ಎಳಿತಾನೆ ಐತೆ. ಇನ್ನು ಹಾಲು ಕರಿಯೋಕ್ಕೆ ಟೈಮ್ ಆಗಿಲ್ಲ, ಕರಿತೀನಿ ಅಂತ ಹೇಳಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಯಾವ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಲೈಕು ಕಮೆಂಟು ಶೇರು ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಫ್ರೆಂಡ್ಸ್. ಟೇಕ್ ಕೇರ್.